ಹಾಯ್ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನ್ ನಿಮ್ಮ ಪ್ರೀತಿಯ ಪ್ರವೀಣ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ಬೆಳಗ್ಗೆನೆ 7:30 ಆಗಿತ್ತು ಹಾಸನ್ ಬಿಟ್ಟಾಗ. ನಾನು ಇವತ್ತು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? ಬೆಳ್ಳೂರ್ ಕಾಸಲ್ಲಿರುವಂತ BGS ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಪ್ಪಾ ಇವತ್ತು ಕಾರಣ ಅಂದ್ರೆ, ಅಲ್ಲಿ ಇವತ್ತು ಎಂಟ್ರೆನ್ಸ್ ಎಕ್ಸಾಮ್ ನಡೀತಾ ಇದೆ ಮಕ್ಕಳಿಗೆ. ಅಂದ್ರೆ ಅಲ್ಲಿ ಸ್ಕೂಲ್ ಅಡ್ಮಿಷನ್ ಮಾಡ್ಕೊಳ್ಳೋದಿಕ್ಕೆ ಪ್ರೀವಿಯಸ್ ಸ್ಕೂಲ್ ಅಲ್ಲಿ ಯಾವ ತರ ಓದಿದ್ರೆ ಅನ್ನೋದಕ್ಕೆ ಜಸ್ಟ್ ಒಂದು ಚಿಕ್ಕ ಟೆಸ್ಟ್ ಅನ್ನ ಕೊಡ್ತಾರೆ. ಆ ಟೆಸ್ಟ್ ನ ಅಟೆಂಡ್ ಮಾಡಿದ್ಮೇಲೆ ಅಲ್ಲಿ ಅಡ್ಮಿಷನ್ ಮಾಡಿಸ್ಕೊಂತಾರೆ. ನಾನು ನಿಮ್ಗೆ ಇವತ್ತು ಅಲ್ಲಿ ಇರುವಂತ ಸ್ಕೂಲು, ಹಾಸ್ಟೆಲ್, ಅಲ್ಲಿ ಸ್ಟೇಡಿಯಂಸ್ ಎಲ್ಲ ಹೇಗಿದೆ, ಗ್ರೌಂಡ್ ಎಲ್ಲ ಹೇಗಿದೆ, ಅಲ್ಲಿ ಮಕ್ಕಳು ಎಜುಕೇಶನ್ ಹೇಗಿರುತ್ತೆ, ಅಲ್ಲಿ ಎಲ್ಲಾ ಮಕ್ಕಳನ್ನು ಸೇರಿಸಬಹುದಾ ಅನ್ನೋದನ್ನ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ನಾನು ಆಲ್ರೆಡಿ ಬೆಳ್ಳೂರು ಕಾಸಿಗೆ ಬಂದು ಎಂಟ್ರಿ ಆದ ತಕ್ಷಣ BGS ಸ್ಕೂಲ್ಗೆ ಹೋಗೋದಕ್ಕೆ 7ರಿಂದ 8 ಕಿಲೋಮೀಟರ್ ದೂರ ಇರುತ್ತೆ. ಇವಾಗ ನೀವು ನೋಡ್ತಾರ ಅಂತ ಗೇಟು BGS ಸ್ಕೂಲ್ಗೆ ಎಂಟ್ರಿ ಗೇಟ್ ಇದು. ಇಲ್ಲಿ ಮೋದಿಜಿ ಅವರು ಬಂದು ಒಂದು 2 ಡೇಸ್ ಆಗಿತ್ತು, ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಜೊತೆಗೆ ಸ್ನೇಹಿತರೆ, ನಾನು ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು, ಆದ್ರೂ ಕೂಡ ಬೆಳಗ್ಗಿನ ಬೇಗ ಬಂದ್ರು ಕೂಡ ಟೈಮ್ ಆಗಿತ್ತು. ನಾನು ಬರೋವಷ್ಟರಲ್ಲಿ ಎಷ್ಟು ಜನ ನಿಂತಿದ್ರು ಅಂದ್ರೆ ನೀವೇ ನೋಡಿ. ಇವಾಗ ಪ್ರಗತಿಯನ್ನ ಕ್ರಾಂತಿಯನ್ನ ಮಾಡಿರ್ತಕ್ಕಂಥ BGS ಶಿಕ್ಷಣ ಸಂಸ್ಥೆಯ ಮೂಲ ಸನ್ನಿಧಿ ಪರಮ ಪವಿತ್ರವಾದ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಆಗಮಿಸಿದಿರಿ. ತಮ್ಮೆಲ್ಲರನ್ನ ಶ್ರೀಮಠದ ಪರವಾಗಿ, ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಪರವಾಗಿ, ಸಮಸ್ತ ಶಾಲಾ ಕಾಲೇಜುಗಳ ಪರವಾಗಿ ಹೃದಯ ತುಂಬಿ ಸ್ವಾಗತಿಸ್ತಾ ಇದ್ದಾರೆ. ಹಾಗಾಗಿ ಸರ್ವೇ ಜನ ಸುಖಿನೋ ಭವಂತು, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗವಃ, ಪರೋಪಕಾರಾರ್ಥಂ ಇದಂ ಶರೀರ ಅಂತ ಪವಿತ್ರವಾದ ಪರೋಪಕಾರದ ಸನ್ನಿಧಿ. ಸುಮಾರು 2000 ವರ್ಷ ಇತಿಹಾಸ ಹೊಂದಿರತಕ್ಕಂಥ ಸಾಕ್ಷಾತ್ ಪರಮಾತ್ಮ ಪರಶಿವನಿಂದಲೇ ಸ್ಥಾಪಿಸಲ್ಪಟ್ಟು. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಎಷ್ಟೋ ದೂರದ ಊರುಗಳಿಂದ ಜನ ತಮ್ಮ ಮಕ್ಕಳಿಗೋಸ್ಕರ ಎಕ್ಸಾಮ್ನ ಅಟೆಂಡ್ ಮಾಡಿಸೋದಕ್ಕೋಸ್ಕರ ಬಂದು ಈ ಬಿಸಿಲಲ್ಲಿ ನಿಂತು ಕಾದು ತಾಳ್ಮೆಯಿಂದ ಇದ್ರಲ್ವಾ, ನಿಜವಾಗ್ಲೂ ಖುಷಿ ಪಡುವಂಥ ವಿಚಾರ. ಅವ್ರಿಗೆ ಒಂದು ಸಲ್ಯೂಟ್ ಹೇಳಲೇಬೇಕು. ಜೊತೆಗೆ ಇವಾಗ ನೀವು ನೋಡ್ತಾರ ಅಂತ ಏನಿದೆ ಬಿಲ್ಡಿಂಗ್ ಏನು ಕಾಣಿಸ್ತಾ ಇದೆ, ಇದು ಬಾಯ್ಸ್ ಹಾಸ್ಟೆಲ್ಲು. ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಹೋಗಿ ಒಳಗಡೆ ಹಾಸ್ಟೆಲ್ಲು ಒಳಗಡೆ ಇರುವಂಥ ಮಕ್ಕಳು ಇರೋವಂಥ ಜಾಗ, ಅಲ್ಲಿ ಬೆಡ್ಗಳು ಯಾವ ಥರ ಇರುತ್ತೆ, ವಾಶ್ರೂಮ್ಸ್ ಎಲ್ಲ ಯಾವ ಥರ ಇರುತ್ತೆ, ಪ್ರತಿಯೊಂದನ್ನು ನೋಡೋಕ್ಕೆ ತುಂಬ ಅವಕಾಶ ಮಾಡಿಕೊಟ್ರು. ಹಾಗೆ ಪ್ರತಿಯೊಂದು ಒಬ್ರಿಗೆ ಗೊತ್ತಾಗಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಗೈಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿರೋವಂಥ ಸ್ಟೂಡೆಂಟ್ಗಳು ಕೂಡ ಸಪೋರ್ಟ್ ಮಾಡೋದಕ್ಕೆ, ಟೀಚರ್ಸ್ ಕೂಡ ಸಪೋರ್ಟ್ ಮಾಡೋಕ್ಕೆ ಇದ್ದರು. ಹಾಗೆ ನಾನು ಈ ಹಾಸ್ಟೆಲ್ನ ಒಳಗಡೆ ಹೋಗಿ ಫುಲ್ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಕಾರಣ ತುಂಬ ಜನ ಸಂದಣಿ ಜಾಸ್ತಿ ಇತ್ತು. ಜೊತೆಗೆ ನೆಕ್ಸ್ಟು ಇವಾಗ ನಾನು ಲೇಡೀಸ್ ಹಾಸ್ಟೆಲು ಹೇಗಿದೆ ಅನ್ನೋದನ್ನು ವೀಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗಿಂತ ಮುಂಚೆ ಅಲ್ಲೇ ಹೋದೆ. ಹಾಗೆ ಇವತ್ತು ಇಲ್ಲಿ ಮಕ್ಕಳ ಹಾಸ್ಟೆಲ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಏನಂದರೆ BGS ಇಡೀ ನಮ್ಮ ಭಾರತದಲ್ಲೇ ಎಜುಕೇಷನಲ್ಲಿ ತುಂಬ ಹೆಸರು ಮಾಡಿರುವಂಥ ಸಂಸ್ಥೆ. ಇಲ್ಲಿ ಇವತ್ತು 1ನೇ ತರಗತಿಯಿಂದ ಅಪ್ ಟು PU ಫ್ರೀ ಎಜುಕೇಷನ್ನು, ಇಂಗ್ಲೀಷ್ ಅವ್ರ ಕನ್ನಡ ಮೀಡಿಯಮ್ ಇರುತ್ತೆ. ಇಂಗ್ಲೀಷ್ ಮೀಡಿಯಮಲ್ಲಿ ಸ್ವಲ್ಪ ಫೀಸನ್ನು ತಗೊಳ್ತಾರೆ, ಬಟ್ ತುಂಬ ಅದ್ಭುತವಾಗಿ ಟೀಚಿಂಗ್ ಕೂಡ ಇರುತ್ತೆ. ನೀವು ಕೂಡ ಈ ಸಂಸ್ಥೆ ಬಗ್ಗೆ ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ಈಗ ಬಂದು ನೀವು ಎಜುಕೇಷನ್ನ ಕೊಡಿಸ್ಬೋದು, ತುಂಬ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇವಾಗ ಗರ್ಲ್ಸ್ ಹಾಸ್ಟೆಲ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ನೋಡಿ, ಇಲ್ಲಿ ಶಾಲೆಯ ಪ್ರತಿಯೊಂದು ಜಾಗನೂ ಕೂಡ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಹಾಗೆ ಕೂಡ ಎಜುಕೇಷನ್ ಕೂಡ ತುಂಬ ಅದ್ಭುತವಾಗಿರುತ್ತೆ. ಇಲ್ಲಿ ಸ್ಲಿಪ್ಪರ್ ಇಲ್ಲೇ ಬಿಟ್ಬಿಡೋಣ. ನೋಡಿ, ಇದು ಬಾಲಕಿಯರ ಹಾಸ್ಟೆಲ್ಲು. ಮೊದಲಿಗೆ ಬಂದ ತಕ್ಷಣ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರ ಫೋಟೋ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ.
ನೆಕ್ಸ್ಟು ಇಲ್ಲಿ ಹೊರಾಂಗಣ ಇದರಲ್ಲಿ ಏನಾದರೂ ಫಂಕ್ಷನು ಅಥವಾ ಪ್ರೋಗ್ರಾಮ್ ಮಾಡೋದಂದರೆ ಹಾಸ್ಟೆಲ್ ಒಳಗಡೆನೇ ಕೂಡ ವಾಲಿಬಾಲ್ ಆಡೋದಕ್ಕೆ ಆಪ್ಷನ್ ಇದೆ. ಇದು ಬಾಲಕಿಯರ ವಸತಿ ಶಾಲೆ. ತುಂಬ ರೂಮ್ಸ್ಗಳಿದೆ. ಆ್ಯಕ್ಚುಲಿ ಇವಾಗ ರಜೆ ಇರೋದ್ರಿಂದ ಇಲ್ಲಿ ಯಾರು ಕೂಡ ಇಲ್ಲ. ಎಲ್ಲ ಮಕ್ಕಳ ತಂದೆ ತಾಯಿಯರು ಕೂಡ ತಾವು ಮಕ್ಕಳನ್ನು ಬಿಟ್ಟು ಹೋಗೋ ಅಂಥ ಹಾಸ್ಟೆಲ್ಲು, ಅಲ್ಲಿಯ ವಸತಿ ಹೇಗಿದೆ, ಹಾಗೆ ಅಲ್ಲಿ ಟಾಯ್ಲೆಟ್ಸ್ ಕೂಡ ಮತ್ತು ವಾಶ್ರೂಮ್ಸು ಪ್ರತಿಯೊಂದು ಏನಿದೆ, ಸ್ನಾನದ ಮನೆ, ಪ್ರತಿಯೊಂದು ಕೈ ತೊಳೆಯೋ ಜಾಗ, ಅಲ್ಲಿ ಈ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಪ್ರತಿಯೊಂದನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಒಳಗಡೆ ಹೋಗಿ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಹೇಗಿದೆ, ಸ್ನಾನದ ಮನೆ ಹೇಗಿದೆ, ಪ್ರತಿಯೊಂದನ್ನು ನೋಡಿಕೊಂಡು ಮುಂದೆ ಹೋಗ್ತಿದ್ದಾರೆ. ಹಾಗೆ ಜೊತೆಗೆ ನಾನು ಪೂರ್ತಿ ಒಳಗಡೆ ಎಲ್ಲ ನೋಡ್ಕೊಂಡು ಬಂದೆ. ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿದರೆ ತುಂಬ ಖುಷಿಯಾಗುತ್ತೆ. ಹಾಗೆ ಮುಂದೆ ಸ್ವಲ್ಪ ಹೊರಾಂಗಣ ತುಂಬ ಜಾಸ್ತಿ ದೊಡ್ಡ ಜಾಗನೂ ಕೂಡ ಬಿಟ್ಟಿದ್ದಾರೆ. ಕಾರಣ ಏನಂತ ಹೇಳ್ಬಿಟ್ಟು ನಾನು ನೋಡಿದಾಗ ಗೊತ್ತಾಯಿತು, ಅದು ಬಟ್ಟೆನ ವಾಶ್ ಮಾಡಿ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಏನು ಒಣ ಹಾಕೋದಕ್ಕೆ ಜಾಗ ಬಿಟ್ಟಿದ್ದಾರೆ. ಅದು ಕೂಡ ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಇನ್ನೊಂದು ಖುಷಿ ವಿಚಾರ, ತಮ್ಮ ತಂದೆ ತಾಯಿಗಳು ಪ್ರತಿಯೊಂದು ಜಾಗನೂ ನೋಡಿಕೊಂಡು ತಮ್ಮ ಮಕ್ಕಳು ಇರುವಂಥ ಜಾಗ ಹೇಗಿರುತ್ತೆ ಅದೆಲ್ಲ ನೋಡ್ಕೊಂಡು ಹೋಗೋದಕ್ಕೆ ಅವಕಾಶನ ಮಾಡಿಕೊಟ್ಟಿರೋದು ತುಂಬ ಖುಷಿಯಾದ ವಿಚಾರ. ಹಾಗೆ ಕೂಡ ಅಲ್ಲಿ ಮಕ್ಕಳಿಗೆ ಯಾವುದೇ ಥರದ ತೊಂದರೆ ತಾಪತ್ರೆ ಆಗದೇ ಇರೋ ಥರ ಮಕ್ಕಳಿಗೆ ಸ್ನಾನನೂ ಕೂಡ ಅವರೇ 1ರಿಂದ 5ನೇ ತರಗತಿ ಒಳಗಡೆ ಇರುವಂಥ ಮಕ್ಕಳಿಗೆ ಸ್ನಾನದ ವ್ಯವಸ್ಥೆನೂ ಕೂಡ ಅವರೇ ಬಟ್ಟೆ ತೊಳೆಯೋದ್ರಿಂದ ಪ್ರತಿಯೊಂದನ್ನು ವ್ಯವಸ್ಥೆನೂ ಅವರೇ ಕೂಡ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹಾಗೆ ಒಬ್ರಿಗೊಬ್ರು ಮಾತಾಡಿಕೊಂಡು ಕೂಡ ಇಲ್ಲಿ ನೀಟ್ನೆಸ್ ಬಗ್ಗೆ ಅದನ್ನು ಚರ್ಚೆ ಮಾಡ್ತಾಯಿದ್ರು ಅಲ್ಲಿ ಪೇರೆಂಟ್ಸ್ ಕೂಡ. ನಾನು ಅದೆಲ್ಲ ಮುಗಿಸ್ಕೊಂಡು ಆಚೆ ಬಂದೆ. ತುಂಬ ಬಿಸಿಲಿತ್ತು. ಹಾಗೆ ಆಗ ತಾನೇ ಒಂದು 2 ಡೇಸ್ ಬ್ಯಾಕ್ ತಾನೇ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಬಂದೋಗಿರೋಂಥ ಪ್ಲೇಸ್ನ ಒಂದು ಸಲ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಆ ಕಡೆ ಹೋದೆ. ನೋಡಿ ಎಷ್ಟು ಜನ ಪ್ರತಿಯೊಬ್ಬರು ಪೇರೆಂಟ್ಸ್ ಕೂಡ ಬಾಯ್ಸ್ ಹಾಸ್ಟೆಲ್ಲು ಹಾಗೆ ಗರ್ಲ್ಸ್ ಹಾಸ್ಟೆಲ್ಲು ಎರಡನ್ನೂ ಕೂಡ ನೋಡಿಕೊಂಡು ಅಲ್ಲಿ ಮಕ್ಕಳ ವ್ಯವಸ್ಥೆ ಹೇಗಿದೆ, ಅಲ್ಲಿ ಪ್ರತಿಯೊಂದೂ ಕೂಡ ತಿಳ್ಕೊಳ್ಳೋಕ್ಕೆ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಂಥ BJ ಸಂಸ್ಥೆಗೆ ನನ್ನ ಕಡೆಯಿಂದನೂ ಕೂಡ ಧನ್ಯವಾದ ಅರ್ಪಿಸ್ತೀನಿ. ಜೊತೆಗೆ ಸ್ನೇಹಿತರೆ, ನೀವು ಯಾವುದೇ ಸ್ಟೇಟ್ ಅವರಾಗಿದ್ರೂ ಕೂಡ ಅಲ್ಲಿ ನಾನು ನೋಡೋ ಹಾಗೆ ಆಂಧ್ರ ಮತ್ತು ತಮಿಳ್ನಾಡಿಂದ ಕೂಡ ಬಂದು ಅಲ್ಲಿ ಎಜುಕೇಷನ್ನ ಇಷ್ಟಪಟ್ಟು ಅಡ್ಮಿಷನ್ ಮಾಡೋಕ್ಕೆ ಬಂದಿದ್ದರು. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋಂಥ ಜಾಗ ಮೊನ್ನೆ ನಮ್ಮ ಪ್ರಧಾನಮಂತ್ರಿಯವರು ಬಂದು ಇಲ್ಲಿ ಜೋರಾಗಿ ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದ್ರಲ್ವ. BJS ಒಳಗಡೆ ಇರುವಂಥ ಸ್ಟೇಡಿಯಂ ಇದು. ಆ್ಯಕ್ಚುಲಿ ಟೆಂಟ್ ಬಂದುಬಿಟ್ಟು ಜರ್ಮನ್ ಶೈಲಿದು ಅಂತ ಹೇಳ್ತಿದ್ದಾರೆ. ಅಂದರೆ ಸ್ನೇಹಿತರೆ, ಜರ್ಮನ್ ಅಂದರೆ ಅಲ್ಲಿ ಟೆಕ್ನಾಲಜಿಲಿ ಈ ಟೆಂಟ್ನ ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಇದೆ ಅಂದರೆ ನೋಡಿ, ಎಷ್ಟು ದೊಡ್ಡ ಬೌಂಡ್ರಿ, ತುಂಬ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಇದೆ BJSನ ಒಂದು ದೊಡ್ಡ ಕ್ರೀಡಾಂಗಣ. ಇದೇ ಕ್ರೀಡಾಂಗಣದಲ್ಲಿ ಮೊನ್ನೆ ನಮ್ಮ ಮೋದಿ ಸಾಹೇಬ್ರದ್ದು ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರಲ್ವ, ಇಲ್ಲಿ ಕರೆಸಿ ದೇವಸ್ಥಾನ ಉದ್ಘಾಟನೆಗೆ ಬಂದಿದ್ರಲ್ವ, ಆ ಪ್ಲೇಸ್ ಇದು. ಇಲ್ಲಿ ಪ್ರತಿಯೊಂದು ಸ್ಪೋರ್ಟ್ಸ್ ಅಂದರೆ ಕಬಡ್ಡಿ, ಖೋಖೋ, ವಾಲಿಬಾಲ್ ಪ್ರತಿಯೊಂದೂ ಇಲ್ಲಿ ಆಡಿಸುವಂಥ ಜಾಗ. ನೀವು ಮುಂದೆ ನೋಡ್ತಾ ಇರೋಂಥ ಬೆಟ್ಟ ಬಂದುಬಿಟ್ಟು ದೇವಸ್ಥಾನ ಇರುತ್ತಲ್ಲ ಅದು. ಅಲ್ಲಿ ಇರುವಂಥ ಫ್ಯಾಮಿಲಿ ತಮ್ಮ ಮಗು ಬಗ್ಗೆ ಎಷ್ಟು ಕೇರ್ ತೊಗೊಳ್ತಿದ್ದಾರೆ ಅಂದರೆ, ಅಲ್ಲಿ ಇರುವಂಥ ಸೆಕ್ಯೂರಿಟಿ ಹತ್ರ ಇಲ್ಲಿ ವಾತಾವರಣದ ಬಗ್ಗೆ ಮತ್ತು ಅಲ್ಲಿ ವ್ಯವಸ್ಥೆ ಬಗ್ಗೆ ತುಂಬ
ಚರ್ಚೆ ಮಾಡ್ತಾ ಇದ್ದಾರೆ. ಹೇಗಿದೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಹೇಗಿದೆ, ಬರ್ತಾರಾ ಬಿಡ್ತಾರಾ, ನೋಡೋಕೆ ಬಿಡ್ತಾರಾ ಅನ್ನೋ ಪ್ರತಿಯೊಂದನ್ನು ಚರ್ಚೆ ಮಾಡ್ತಾ ಇದ್ದಾರೆ ನೋಡಿ. ಬೆಳಿಗ್ಗೆ 10 ಗಂಟೆಗೆ ಮಕ್ಕಳು ಬಿಟ್ಟರೆ ಸಂಜೆ 5 ಗಂಟೆಗೆ ಇಲ್ಲಿಂದ ಕರ್ಕೊಂಡು ಒಳಗೆ ತಂದು ಸ್ನೇಹಿತರೆ, ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ದೊಡ್ಡ ಹಾಲ್ ಏನು ಕಾಣಿಸ್ತಾ ಇದೆ ನಿಮಗೆ, ಅದು ಊಟದ ಹಾಲು. ಈ ಊಟದ ಹಾಲಲ್ಲಿ ಇವಾಗ ಹುಡುಗರುಗಳಿಗೆ ಎಕ್ಸಾಮ್ ಕೊಟ್ಟಿದ್ದಾರೆ. ಈ ಎಕ್ಸಾಮಲ್ಲಿ ಪಾಸ್ ಆದರೆ ಮಾತ್ರ ಅಲ್ಲಿ ಅಡ್ಮಿಷನ್ ತಗೊಳ್ತಾರೆ. ನೋಡಿ ಸ್ನೇಹಿತರೆ, ನಾನು ಈ ಒಂದು BGS ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಿಮಗೆ ಕೂಡ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಇಲ್ಲಿ ಎಜುಕೇಷನ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡು ನೀವು ಸೇರಿಸ್ಬೋದು. ಥ್ಯಾಂಕ್ ಯು ಸೋ ಮಚ್.